ಬ್ಯಾಂಕ್ ಅಂದ್ರೆ ನಂಬಿಕೆ. ಆ ಒಂದು ನಂಬಿಕೆ ಮೇಲೆ ಜನರು ಹಣವನ್ನು ಹೂಡಿಕೆ ಮಾಡ್ತಾರೆ, ಅವರ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಆ ನಂಬಿಕೆ ಕಳ್ಕೊಂಡ್ರೆ ಇವತ್ತು IDFC ಬ್ಯಾಂಕ್ ಆಗಿರುವಂಥ ಗತಿ ಎಲ್ಲ ಬ್ಯಾಂಕ್ ಕೂಡ ಆಗುತ್ತೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನಾದರೂ ಬ್ಯಾಂಕ್ ಸ್ಟಾಕ್ ಇದ್ರೆ ಅಥವಾ ಮುಂದೆ ನೀವೇನಾದ್ರೂ ಬ್ಯಾಂಕ್ ಸ್ಟಾಕ್ ಬೈ ಮಾಡೋಂಗಿದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಯಾಕಂದ್ರೆ ಬ್ಯಾಂಕ್ಗಳಲ್ಲಿ ಯಾವ ತರ ಫ್ರಾಡ್ ಆಗುತ್ತೆ, ಅವುಗಳ ಇನ್ಫಾರ್ಮೇಶನ್ ಯಾವ ತರ ಕಲೆಕ್ಟ್ ಮಾಡ್ಕೋಬೇಕಂತ ತಿಳಿಸಿದ್ದೀನಿ. ಜೊತೆಗೆ ಇವತ್ತು IDFC ಫಸ್ಟ್ ಬ್ಯಾಂಕ್ ಐತಲ್ಲ 20% ಎಲ್ಲ ಬಿತ್ತು, ಯಾವ ಕಾರಣದಿಂದ ಬಿತ್ತು ಮತ್ತೆ ಈ ಸ್ಕ್ಯಾಮ್ ಅನ್ನು ಯಾವ ತರ ಅದನ್ನ ಪತ್ತೆ ಮಾಡಿದ್ರೆ ಅಂತ ಹೇಳಿ ತಿಳಿಸಿರ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. ಫೆಬ್ರವರಿ 23ಕ್ಕೆ ಇದೇ ವರ್ಷ IDFC ಬ್ಯಾಂಕ್ನ ಚಂಡೀಗಢ ಬ್ರಾಂಚ್ ಅಲ್ಲಿ 590 ಕೋಟಿಯ ಹಗರಣ ಆಗಿದೆ. ಈ ಫ್ರಾಡ್ ಬಂದ್ಬಿಟ್ಟು ಹರಿಯಾಣ ಸರ್ಕಾರದ ಕೆಲವು ಬ್ಯಾಂಕ್ ಅಕೌಂಟ್ ಜೊತೆ ನಡೆದಿರುವಂತಹ ಸ್ಕ್ಯಾಮ್ ಆಗಿದೆ. ಇದು ಯಾವ ತರ ನಡೀತು ಅಂದ್ರೆ ಇಂಟರ್ನಲ್ ವರ್ಕರ್ಸ್ ಅಂದ್ರೆ ಬ್ಯಾಂಕ್ ಅಲ್ಲಿರುವಂತಹ ಹೈ ಪ್ರೊಫೈಲ್ ಇರುವಂತಹ ಎಂಪ್ಲಾಯೀಸ್ ಹೊರಗಡೆ ಗವರ್ಮೆಂಟ್ ಜೊತೆ ಲಿಂಕ್ ಇರುವಂತಹ ವ್ಯಕ್ತಿಗಳ ಜೊತೆ ನಕಲಿ ಚೆಕ್ ಗಳ ಮೂಲಕ ಅಮೌಂಟ್ ಅನ್ನ ಬೇರೆ ಬ್ಯಾಂಕ್ ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಒಂದೇ ಸರಿ 590 ಕ್ರೋರ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿಲ್ಲ, 10 ಕ್ರೋರ್ 15 ಕ್ರೋರ್ 20 ಕ್ರೋರ್ ಈ ತರ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ಫ್ರಾಡ್ ಯಾವ ತರ ಗೊತ್ತಾಯ್ತು ಅಂದ್ರೆ ಹರಿಯಾಣ ಸರ್ಕಾರದ ಒಂದು ಇಲಾಖೆ ಆ ಒಂದು ಬ್ರಾಂಚ್ ಅಲ್ಲಿ ಅಕೌಂಟ್ ಓಪನ್ ಮಾಡಿತ್ತಲ್ಲ, ಅವರು ಆ ಒಂದು ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ಬೇರೆ ಅಕೌಂಟ್ ಅನ್ನ ಓಪನ್ ಮಾಡಿ ಆ ಅಕೌಂಟ್ ಅಲ್ಲಿ ಇರುವಂತ ಅಂದ್ರೆ ಓಲ್ಡ್ ಅಕೌಂಟ್ ಇರುವಂತ ಅಮೌಂಟ್ ಅನ್ನ ನೀವು ಅಕೌಂಟ್ ಹಾಕ್ಬೇಕಂತ ಹೇಳಿ ಒಂದು ರಿಕ್ವೆಸ್ಟ್ ಅನ್ನ ಕಳಿಸ್ತಾರೆ. ಹೊಸ ಅಕೌಂಟ್ ಬಂದಿರುವಂತ ಬ್ಯಾಲೆನ್ಸ್ ಹಳೆ ಅಕೌಂಟ್ ಇರುವಂತ ಬ್ಯಾಲೆನ್ಸ್ ಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಇದರಿಂದಾಗಿ ಏನೋ ಸ್ಕ್ಯಾಮ್ ನಡೆದಿದೆ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಡ್ತಾರೆ. ಅಲ್ಲಿಂದ ಗೊತ್ತಾಗುತ್ತೆ ಈ ಒಂದು ಅಕೌಂಟ್ ಅಲ್ಲಿ ಈ ಒಂದು ಬ್ರಾಂಚ್ ಅಲ್ಲಿ 590 ಕ್ರೋರ್ಸ್ ಎಲ್ಲ ಸ್ಕ್ಯಾಮ್ ಆಗಿದೆ, ಫ್ರಾಡ್ ಆಗಿದೆ ಅಂತ ಹೇಳಿ. ಬ್ಯಾಂಕ್ 4 ಎಂಪ್ಲಾಯೀಸ್ ಅನ್ನ ಅಮಾನತು ಮಾಡಿದೆ. ಜೊತೆಗೆ ಪೊಲೀಸರಿಗೂ ಕೂಡ ದೂರು ದಾಖಲೆ ಮಾಡಿದೆ. ಮತ್ತೆ RBI ಕೂಡ ಈ ತರ ಫ್ರಾಡ್ ಆಗಿದೆ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. KPMG ಗೆ ಆಡಿಟ್ ಮಾಡೋದು ಕೂಡ ಹೇಳಿದ್ದಾರೆ. ಹೇಗಾದ್ರೂ ಮಾಡಿ ಸ್ಕ್ಯಾಮ್ ಆಗಿರುವಂತ ಅಮೌಂಟ್ ಅನ್ನ ವಾಪಸ್ ತರುವಂತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಬ್ಯಾಂಕ್ ನವರಿಂದ ಸ್ಟೇಟ್ಮೆಂಟ್ ಬಂದಿದೆ. ಇವಾಗ ಬ್ಯಾಂಕ್ ಗಳಲ್ಲಿ ಫ್ರಾಡ್ ಯಾವ ತರ ಆಗುತ್ತೆ ಅಂತ ಹೇಳಿ ನೋಡೋಣ. ಕಳೆದ 2-3 ಇನ್ಸಿಡೆಂಟ್ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಬ್ಯಾಂಕ್ ಅಲ್ಲಿ ಇರುವಂತಹ ಕೆಲಸಗಾರರು ಈ ಒಂದು ಫ್ರಾಡ್ ಅಲ್ಲಿ ಫಸ್ಟ್ ಅಕ್ಯೂಸ್ಡ್ ಆಗಿರ್ತಾರೆ. ಯಾಕಂದ್ರೆ ಇವ್ರ ಹತ್ರ ಬ್ಯಾಂಕಿನ ಫುಲ್ ಆಕ್ಸೆಸ್ ಇರುತ್ತೆ. ಜೊತೆಗೆ ಹೈ ವ್ಯಾಲ್ಯೂ ಇರುವಂತಹ ಅಕೌಂಟ್ಸ್ ಅನ್ನ ಇವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಗವರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು. ಜೊತೆಗೆ ಸುಮಾರು ಕೋಟಿಯ ಚೆಕ್ಸ್ ಅನ್ನ ಇವರು ಅಪ್ರೂವ್ ಮಾಡುವಂತ ಅಥಾರಿಟೀಸ್ ಕೂಡ ಇರುತ್ತೆ. ಇದರಿಂದ ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯ್ಗಳೇ ಫಸ್ಟ್ ನೋಡ್ತಾರೆ ಯಾವ ಅಕೌಂಟ್ ಅಲ್ಲಿ ಜಾಸ್ತಿ ಅಮೌಂಟ್ ಐತೆ, ಜೊತೆಗೆ ಆ ಅಕೌಂಟ್ ಅಲ್ಲಿ ಯಾವ ತರ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಅಂದ್ರೆ ವರ್ಷಕ್ಕೆ ಒಂದ್ಸಲ ಆಗ್ತಾ ಇದೆ ಅಥವಾ ಯಾವಾಗ ಒಂದ್ಸಲ ರೇರ್ ಆಗ್ತಾ ಇದೆ ಅಂತ ನೋಡ್ತಾರೆ. ಅಂತಹ ಅಕೌಂಟ್ ಗಳನ್ನ ಇವರು ಟಾರ್ಗೆಟ್ ಮಾಡ್ತಾರೆ. ಇಲ್ಲಿ ಓನ್ಲಿ ಬ್ಯಾಂಕ್ ಎಂಪ್ಲಾಯೀಸ್ ಅಂತಲ್ಲ, ಆ ಅಕೌಂಟ್ ರಿಲೇಟೆಡ್ ಯಾರಾದ್ರೂ ಒಬ್ರು ಪರ್ಸನ್ ಕೂಡ ಇರ್ತಾರೆ. ಅವ್ರ ಜೊತೆ ಲಿಂಕ್ ಆಗಿ ಬೇರೆ ಬ್ಯಾಂಕ್ ಗಳಲ್ಲಿ ಅಕೌಂಟ್ಸ್ ಅನ್ನ ಓಪನ್ ಮಾಡ್ಕೊಂಡು ಸ್ವಲ್ಪ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ನೀವು ಕೇಳಬಹುದು RBI ಎಲ್ಲ ಕ್ವಾರ್ಟರ್ಲಿ ಒಂದ್ಸರಿ ಇಲ್ಲಿ ಆಡಿಟ್ ಎಲ್ಲ ಮಾಡುತ್ತೆ, ಇವರು ಮತ್ತೆ ಇಂಟರ್ನಲ್ ಆಡಿಟ್ ಎಲ್ಲ ಮಾಡ್ತಾರೆ. ಅದ್ಯಾವ ತರ ಫ್ರಾಡ್ ಆಗುತ್ತೆ ಅಂತ ಹೇಳಿ ಅಲ್ಲೂ ಕೂಡ ಇವರು ಲೆಡ್ಜರ್ ಅನ್ನ ಮ್ಯಾನಿಪುಲೇಟ್ ಮಾಡ್ತಾರೆ. ಇದರಿಂದಾಗಿ ಈ ತರ ಹಗರಣಗಳು ಆನ್ ದ ಸ್ಪಾಟ್ ಏನು ರೆಕಗ್ನೈಸ್ ಆಗಲ್ಲ, ಸ್ವಲ್ಪ ದಿನ ಆದ್ಮೇಲೆ ಇದು ಬೆಳಕಿಗೆ ಬರುತ್ತೆ. ಇನ್ನು IDFC ಬ್ಯಾಂಕ್ ನ ಮುಂದೆ ಕತೆ ಏನಂದ್ರೆ 590 ಕೋಟಿ ಇವರು ಆರಾಮಾಗಿ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಬಹುದು. ಅದ್ಯಾವ್ದೇ ರೀತಿ ದೊಡ್ಡ ಮ್ಯಾಟರ್ ಆಗೋದಿಲ್ಲ ಬ್ಯಾಂಕ್ ಗಳಿಗೆ. ಬಟ್ ಹೊರಗಡೆಯಿಂದ ಟ್ರಸ್ಟ್ ಹೋಗುತ್ತಲ್ಲ, ನಂಬಿಕೆ ಆ ಒಂದು ಬ್ಯಾಂಕ್ ಅಲ್ಲಿ ಇರುತ್ತಲ್ಲ, ಅದು ಕಳೆದೋಗುತ್ತೆ. ಇದರಿಂದಾಗಿ ಸ್ಟಾಕ್ ವ್ಯಾಲ್ಯೂ ಆಯ್ತು ಅಥವಾ ಆ ಒಂದು ಬ್ಯಾಂಕ್ ನ ರೆಪ್ಯುಟೇಷನ್ ಆಯ್ತು ತುಂಬಾ ಡೌನ್ ಆಗುತ್ತೆ. ಸದ್ಯದ ಮಟ್ಟಿಗೆ ಈ ಒಂದು ಸ್ಟಾಕ್ ಅಲ್ಲಿ ಅಥವಾ ಈ ಒಂದು ಬ್ಯಾಂಕ್ ಅಲ್ಲಿ ನೆಗೆಟಿವ್ ನ್ಯೂಸ್ ಅಂತ 100% ಇರುತ್ತೆ. ಮುಂದೆ ಏನಾದ್ರು ಅಪ್ಡೇಟ್ಸ್ ಬಂದ್ರೆ ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ತರ ಕಂಟೆಂಟ್ ಏನಾದ್ರು ಬೇಕಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.